ಹ್ಞೂ ರೀ, ಬೇಜಾರು ಮಾಡ್ಕೋಬೇಡ್ರಿ ಪರಕರ. ಹೌದು, ಅದು ಕರೆದು ಹೋಗಲಿಲ್ಲ ಅನ್ನೋದೇ ಒಂದು ಬೇಜಾರಾಗ್ಬಿಡ್ತು. ಒಂದು ಕ್ಷಣಕ್ಕೆ ನಾನು ಹಂಗೆ ಪಾಪ ನೀವು ಫೋನ್ ಹಚ್ಚಿರಿ, ನಾನೇ ಎಬ್ಸ್ಲಿಲ್ಲ. ಇರಲಿ ಬಿಡ್ರಿ ಸಾಯ್ತ್ರಕಾರ, ನಿಮ್ಮ ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನು ಕರಿಬೇಕಿತ್ರಿ. ನಂದು ತಪ್ಪು ಐತಿದ್ರಾಗ, ನಂದೇನು ತಪ್ಪಿಲ್ಲ ನಂಗೆ ಐತೇನ್ರಿ. ನೀವು ಹೇಳಿದ ಬರಬ್ಬರಿ ಐತಿ. ನಾನು ಇವ್ರನ್ನ ಕರೆದಾಗ ಈಗ ನಿಮ್ಮನ್ನು ಕರಲಿಲ್ಲ ಅರದ್ದು ನಂದು ತಪ್ಪ. ಅದೇ ಒಟ್ಟು ಮನ್ಸಿಗೆ ಹಚ್ಕೋಬೇಡ್ರಿ, ನನಗೂ ಸಿಟ್ಟು ಭಾಳ ಬಂದುಬಿಡ್ತಾ. ಒಂದೇ ಕ್ಷಣಕ್ಕೆ ಅದು ಯಾಕೆ ಹಂಗೆ ಯೋಚನೆ ಮಾಡಿದ್ನಿ ಏನೋ ನಾನು ಸುಮ್ಮನೆ ಒದರಾಡ್ಬಿಟ್ಟೆ. ನಿಮಗೂ ಏನು ಅನ್ಕೋಬೇಡ್ರಿ ಮತ್ತೆ. ಇಲ್ಲ ಇಲ್ಲಪ್ಪ, ತಪ್ಪು ನಮ್ದೈತ್ರಿ. ನೀವು ಮತ್ತಿನ್ನು ನೀವು ಅಂತೇಳಿ ಅಷ್ಟು ಸಮಾಧಾನ ಆಗ್ಯಾರ ಮಾತಾಡತ್ತೀರಿ ವಾಪಸ್. ಈಗ ನಾನು ನಿಮ್ಮ ಜಾಗದಾಗಿದ್ರೆ ಇಷ್ಟು ಚಂದಾಗಿ ಮಾತಾಡ್ತಿದ್ನೇ ಇಲ್ಲ, ಯಾರಿಗೆ ಗೊತ್ತು. ಇದೇ ಬೇಜಾರ್ನಾಗ ಇರ್ತಿದ್ನೇ ಏನ. ಆತವ್ರಿಗೆ ಆಗಿದ್ದಾತ. ಇನ್ನೊಂದ್ಸಲ ನಾವು ನೀವು ಕೂಡಿ ತಮಿಳ್ನಾಡಿಗೆ ಹೋಗಿದ್ವಲ್ಲ, ಹಂಗೆ ಒಂದ್ಸಲ ಎಲ್ಲರ ಹೋಗಿ ಬರೋಣಂತ ಮತ್ತೊಮ್ಮೆ. ಏನಂತೀರಿ? ಹಾಂ, ಹೋಗಿ ಬರೋಣ ತಗೋರಿ, ಅದಕ್ಕೇನಂತೆ. ಅಲ್ಲ, ಈ ನಮ್ಮವ್ವ ಫೋನ್ ಹಚ್ಚಿ ಇಷ್ಟು ಚಂದೆಲ್ಲ ಮಾತಾಡಕತ್ತಾಳ. ಹಾಂ, ಎಷ್ಟು ಕಷ್ಟಪಟ್ಟು ಜಗಳ ಹಚ್ಚಿದ್ದೆ. ಹಾಳಾದ ತಗ. ಮೊನ್ನೆ ಅಶ್ವಿನಿ ಬಂದು ಮಾತಾಡೋಳಲ್ಲ, ಅಕ್ಕಿದ ಕೆಲಸ ಇದೆಲ್ಲ. ಅವ್ರ ಹೋಗು ಹೇಳಕ್ಕಂತತಿ ಮೇಲೆ ಮೇಲೆ ಫೋನ್ ಹಚ್ಚಿ ಮಾತಾಡಂತೇಳಿ, ಅದಕ್ಕೆ ಮಾತಾಡೋಳಕ್ಕೆ. ಈಗ ನಮ್ಮವ್ವ ಸಮಾಧಾನ ಆಗ್ಬಿಟ್ಲಲ್ಲ, ಏನು ಮಾಡಲಿ. ಹೋಗ್ಲಿ ಬಿಡ್ರಿ, ಈಗ ಆದದ್ದಾತ. ಊರೆಲ್ಲ ಚಲೋ ಅದಾವ ರೀ, ನೋಡ್ತಕ್ಕದ್ದು ಅದಾವ? ಅಯ್ಯೋ ಭಾರಿ ಅದಾವ್ರಿ. ಜ್ಯೋತಿರ್ಲಿಂಗಗಳ ಕೇಳ್ತಿರೇನ? ಈ ಎಲ್ಲ ಗುಡಿಗಳು, ಓಂಕಾರೇಶ್ವರ ಒಂದು ನಾಳೆ ಹೊಂಟೇವಿ, ನೋಡ್ತಕ್ಕದ್ದದಾವ ನೋಡ್ರಿಪ್ಪ. ಅತ್ತಾಗ ಅದು ಹೆಂಗೈತೆ ಗೊತ್ತಿಲ್ಲ. ಇದು ಏನದ, ಇಲ್ಲಿ ಭಾಳ ಗುಡಿಗಳು ನೋಡಿದ್ವಲ್ಲ ನಾವು, ಜ್ಯೋತಿರ್ಲಿಂಗಗಳು ಹೌದನ್ಬೇಕು ಬಿಡ್ರಿ. ಹಳೇ ಕಾಲದ ಪುರಾತನ ಗುಡಿಗಳು, ಸಾವಿರಾರು ವರ್ಷದ ಹಿಂದಿನ ನೋಡ್ಬೇಕು ಬಿಡ್ರಿ. ಮತ್ತೆ ಭಾರಿ ಭಾರಿ ಚಲೋ ಅದಾವು. ನೋಡ್ಬೇಕ್ರಿ ಸಾಯದ್ರಾಗ ಮನುಷ್ಯ ಒಂದ್ಸಲಾರ ನೋಡ್ಬೇಕು ಅವನ್ನೆಲ್ಲ. ಸರಿ, ರೂಮ್ಗೆ ಹೋಗಿನ ಫೋನ್ ಮಾಡಿರಿ. ಹಾಂ, ಫೋಟೋದು ಸ್ಟೇಟಸ್ ಇಟ್ಟಿರಲ್ಲ ನೋಡೇನಿ, ಭಾಳ ಚಂದ ಅದಾವ ಇಟ್ಟಿದ್ರಿ. ಇದು ಮತ್ತೆ ಯಾರು ಹಂಗೇನಾರು ಇದಿತ್ತಂದ್ರೆ ವಿಡಿಯೋ ಕಾಲದು ಮಾಡಕ್ಕೆ ಬಿಡ್ತಾರಾ? ನಾನು ಒಂದು ಇಲ್ಲಿಂದ ಕೈ ಮುಗಿತೀನಿ. ಅಯ್ಯೋ ಇಲ್ರಿಪ್ಪ, ಫೋನು ಕೆಲವೊಂದು ಕಡೆ ಹೊರಗೆ ಕಸ್ಕೊಂಡು ಕಳಿಸ್ತಾರ, ಕೆಲವೊಂದು ಕಡೆ ಒಳಗೆ ಬಿಡ್ತಾರ. ಬಿಟ್ಟಿದ ಕಡೆ ಬೇಕಾರೆ ಈ ಸಲ ವಿಡಿಯೋ ಕಾಲ್ ಮಾಡ್ತೀನಿ ತಗೋರಿ. ಏನ್ರಿ ಗದ್ಲ ಸ್ವಲ್ಪ ಒಂದು ನುಗ್ಲು ಬೇರೆ ಇರ್ತೈತಲ್ಲ, ವಿಡಿಯೋ ಕಾಲ್ ಮಾಡೋಕ್ಕಾಗಿರಂಗಿಲ್ಲ. ಕೆಲವೊಂದು ಕಡೆ ಫೋಟೋ ತೆಗಿಬೇಡ್ರಿ, ಇಡಿವೆ ಮಾಡಬೇಡ್ರಿ ಅಂತೇಳಿ ಬೋರ್ಡ್ ಹಾಕ್ಯಾರ್ರಿಪ್ಪ. ಈ ಫೋಟೋ ಇಡಿವೆ ಮಾಡಕ್ಕೆ ಹೋದ್ರೆ ಫೋನ ಕಸ್ಕೊಂತಾರ, ಹಂಗಾಗಿ ಆಗ್ಬೋಲ್ತಷ್ಟೆ. ಇಲ್ಲ ಅಂದಿದ್ರೆ ನಾ ಕರೆನ ಮಾಡ್ತಿದ್ದೆ. ಅದ್ರಾಗ ಏನೈತಿ ನೋಡ್ತೀನಿ, ಎಲ್ಲಾರ ಅನುಕೂಲ ಸಿಕ್ಕರೆ ಮಾಡುವಂಗಿದ್ರೆ ನಾ ಕರೆನ ವಿಡಿಯೋ ಮಾಡ್ತೀನಿ. ಆಯ್ತು ತಗೋರಿ, ಇಡ್ಲಾರ ಹಂಗಾರ? ಹಾಂ ಹೇಳ್ರಿ. ಅವ ಫೋನ್ ಹಚ್ಚಿ ಮಾತಾಡತ್ತೀಯಲ್ಲ, ಅವರೇ ಹಚ್ಚಿದ್ರ? ನಿಂಗೆ ಸಿಟ್ಟು ಬಂದಿತ್ತಲ್ಲ, ಅದನ್ನ ಏನು ಬೆಳೆಸ್ಕೊಂಡು ಹೋಗೋದು? ಸುಮ್ಮನಿರು, ಏನೋ ಆಗೈತೆ, ಅವ್ರೇನು ಬೇಕಂತ ಏನು ಬಿಟ್ಟು ಹೋಗಿಲ್ಲ. ಇದು ಒಲಿ ಮೇಲೆ ಬೆಳೆ ಕುದಿಯಾಕಿಟ್ಟಿದ್ದೆ. ಇವತ್ತು ಮಾತ್ರ ಎಷ್ಟು ವ್ಯಾಪಾರ ಆತಂತ ನನ್ನ ಗಂಡಿಗೆ ಹೇಳೋದ ಬೇಡ. ಇವ ನಮ್ಮತ್ತಿ ಗೂಗಿ ಕುಂತಂಗಿಲ್ಲೇ ಕುಂತಾಳ. ಏನಾರ ಕೇಳಿ ಹೇಳ್ತಾಳ ರೊಕ್ಕನ? ಆಕೆ ಕೇಳ್ತಾಳ, ಕಷ್ಟಪಟ್ಟು ದುಡಿತಾ ಇರಕ್ಕೆ. ನೀನು ರಾತ್ರಿ ಹೌದಾ ನಂಗೆ 10 ಗಂಟೆ ಮಟ್ಟ ಕುತ್ಕೊಂಡು ಮೆಣ್ಸಿಕಾಯಿ ತೆಗೆದು ಇದು ತುಂಬಂತೆ ನಾನು ನೋಡು, ಕೊರದು ಉಪ್ಪು ಜೀರಿಗೆ ಮೆಂತೆ ಪುಡಿ ಎಲ್ಲ ತುಂಬಿ ಮೊಸರಿಗೆ ಹಾಕಿದಕ್ಕೆ ನಾನು, ಬೆಳಗ್ಗೆ ಎದ್ದು ಒಣ ಹಾಕಿದಕ್ಕೆ ನಾನು. ಆಕೆ ಕೇಳ್ತಾಳ? ಇಲ್ಲ ಕೇಳಲ್ಲ, ಆದರೂ ಹೇಳೋಕ್ಕಾಗಲ್ಲ. ಹಂಗ್ಯಾಕ್ರಿ ಮಕಾನ ಚೀಪ್ ಹೋಗೋದು ಮೈನ್ ಗೊತ್ತಾಗೈತಲ್ಲ? ಇಲ್ಲೋಡ ಸುಮ್ಮನಿರಲಿ. ಗಂಡಗೆ ಮರ್ಯಾದಿಂದ ಮಾತಾಡ ಅಡ್ನಾಡಿ. ಸರಿ, ಮರ್ಯಾದಿಂದ ಆಯ್ತು ಹೇಳ್ರಿ. ಏನಾಯ್ತು? ಅಡುಗೆ ಮಾಡಿಟ್ಟು ಹೋಗಿದ್ನಲ್ಲ. ಅಡುಗೆ ಏನೋ ಮಾಡಿಟ್ಟು ಹೋಗಿ, ಆದ್ರೆ ಇಲ್ಲಿ ದೊಡ್ಡ ಚಿಗವ್ ಏನು ಕೇಳ್ತಾ ಹೇಳು ಅಲ್ವಾ? ಯಾವಕ್ಕೆ ನಿರ್ಮಲಾ ಅನ್ನಕ್ಕೆ ಬಂದಿದ್ಲಿ ಈಗ? ನಿರ್ಮಲಾ ಅಂತೇಳ? ಹಾಂ, ಬಂದಿದ್ಲು ಬೆಳ್ಕೊಂಬಿಸ್ಕೋಬೇಕಂತ. ಇದ ಊರನಕ್ಕೆ ಅಂತ ನೋಡಕ್ಕೆ ಬಂದಿದ್ಲು. ಬಂದು ಇದಕ್ಕಿದ್ದಂಗೆ ಎಲ್ಲ ಮಾತಾಡಿ ಎಲ್ಲ ಮುಗಿಸಿ ಹಿಂಗೆ ಹೊರಗೆ ಹೋಗ್ಯಾಳ ಅಂತದ್ದು ಅಂದೆ. ಆಮೇಲೆ ಹೇಳ್ತಾಳ, ನೀನು ಆ ಶಾಂತವನ ಗಂಡ ಯಾರೋ ಸಿದ್ದಣ್ಣ ಅದಾನಂತಲ್ಲ, ಸಿದ್ದಪ್ಪ ಅಂತೇಳಿ ನನಗೆ ನೋಡಿ ಕೇಳಿರ್ಬೇಕು, ಲಕ್ಷ್ಯನೂ ಇಲ್ಲ. ಏನೋ ಭಾಳ ವರ್ಷಗಳಾದ್ವಲ್ಲ, ಆಕಿ ಗಂಡನ ಜೋಡಿ ಏನೋ ನಡೆಸಿ ಅಂತೆ. ಊರ ಮಂದಿನ ಮಾತಾಡ್ತಾರಂತೆ, ಹೌದಾ? ಯಾವಕ್ಕೆ ಹೇಳೋದಕ್ಕೆ? ಆಕಿನ್ನೇನಿಲ್ಲ ಹಂಗ, ಆಕಿನ ಕುತ್ತಿಗೆ ಹಿಡಿದು ಮತ್ತೆ ಹಿಚ್ಗೆ ಬಿಡ್ತಾನೆ, ಮತ್ತೆ ತೆರಿ ಕೆಡ್ತಂದ್ರೆ ಯಾವಕ್ಕೆ ನಿರ್ಮಲಿ ಅಂತೇಳಿ. ಅಲ್ಲ, ನಾ ಮಾತ್ರ ಈ ಹೆಸರನ್ನ ಈ ಊರಾಗ ಅಂತಂದ್ರೆ ಯಾವಕ್ಕಿನ್ನು ನೋಡಿಲ್ ಬಿಡು ನಾನು. ಅಲ್ಲ, ಯಾವಕ್ಕೆ ನನಗೆ ಹಂಗಂದಕ್ಕೆ ಊರು ಹಡಿಬಿಟ್ಟು ಅತ್ತೆಯರ ನೀವು ಸುಮ್ಮನೆ ಇದ್ರಿ? ಆ ಹೊತ್ತಿನಾಗ ನೀವು ಸುಮ್ಮನೆ ಇದ್ರಿ? ನನ್ನ ಸೊಸಿ ಹಂತಕ್ಕೆಲ್ಲ ಅಂತ ಜಾಡಿಸ್ಬೇಕು ಬೇಡ ನೀವಕ್ಕಿನ್ನ ಬೇಸಿಗೆ. ಅಯ್ಯಪ್ಪ, ನಾನು ಜಾಡಿಸಿಲ್ಲ ಬೈದಿಲ್ಲ ಅಂದ್ರೆ ಮತ್ತೆ ಈಕೆ ಸಿಟ್ಟು ಬರ್ತೈತಿ. ಇಲ್ಲ ಬೈದೆ ಅಂತ ಹೇಳ್ಬೇಕು. ನಾನು ಸುಮ್ಮನೆ ಇರ್ತೇನೆ, ಬಾಯಿಗೆ ಬಂದಂಗೆ ಬೈದೆ ನೋಡುವಂಗೆ, ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ. ಒಬ್ರ ಬಗ್ಗೆ ಮಾತಾಡೋದು ಸುಲಭ, ಆದ್ರೆ ಅದನ್ನ ಅನುಭವಿಸೋದು ಭಾಳ ಕಷ್ಟ ಐತಿ. ನೀ ಈ ಥರ ಮಾತಾಡಕ್ಕೆ ಹೋಗ್ಬೇಡ ಅಂತಂದೆ. ಏನಂತಾಳ ಗೊತ್ತಾ ವಾಪಸ್ಸಕ್ಕಿ? ಇಡೇ ಊರಾಗ ಗೊತ್ತೈತ್ರಿ, ಬೇಕಾರೆ ಕೇಳ್ರಿ, ನೀವು ಯಾರನ್ನಾರ ಕೇಳ್ರಿ. ಇದು ಬೇಕಾರೆ ಊರಾಗ ಸುದ್ದಿ ಗೊತ್ತೈತಿ, ನಿಮಗೆ ಗೊತ್ತಿಲ್ಲನ ಏನ ಯಾರಿಗೆ ಗೊತ್ತು. ಆದ್ರೆ ನಾ ಹೇಳೋ ಪ್ರಕಾರ ಊರಾನ ಮಂದಿ ಎಲ್ಲರೂ ಆಡ್ಕೊತಾರ್ರಿ ಇದ್ರ ಬಗ್ಗೆ, ಊರ ಮಂದಿಗೆ ಗೊತ್ತೈತಿ ಅಂತಾಳ ನನಗೆ ವಾಪಸ್. ಏನು ಹೇಳ್ತಿ ಹೇಳಂಗಾರ ಇದಕ್ಕೆ ನೀನು?
ಸಿಟ್ಟು ಭಾಳ ಬಂದ್ಬಿಡ್ತು ನನಗೆ. ಏನು ಮಾಡಲಿ, ಪೂರ ವಿಚಾರ ಗೊತ್ತಿಲ್ಲ ಏನು ಎತ್ತ. ಆಕಿಗೆ ಏನಾರ ಅಂದೇನಿ ಅಂದ್ರೆ ನೀನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡೋಣ. ಆಹಾ, ನಾ ಕೇಳೋದು ಕೆಂಡಿಂದ ಹೋಗಿ ಆಡ್ತತನ. ಓ ಅಂದ್ರೆ ನನ್ನ ಬಿಡ್ದ ಕೆಂಡ ಐತೆ ಅಂತ ಹೇಳಕತ್ತೀರಿ ನೀವು. ಅಲ್ರಿ ಅವ್ರಂತ್ರ ಬಿಡ ಇವತ್ತು ಬಂದಾರ, ಅವ್ರಿಗೆ ಗೊತ್ತಿಲ್ಲ ಅವ್ರು ಅಂತಾರ. ನೀವು ಹೇಳ್ರಿ. ನನಗೂ ಗೊತ್ತಿಲ್ಲ ಮರಯ್ಯ. ಯಾವಕ್ಕೆ ಏನೋ ನಿರ್ಮಲೇಕೆ ಆಕಿನ ನನ್ನ ಕೈ ಸಿಗ್ಬೇಕಾಕಿನ ಮತ್ತೆ ಏನೋ ಜುಟ್ಟ ಹಿಡ್ದ ಬಿಡ್ತೀನಿ ಆಕಿನ. ಯಾವಕ್ಕೆ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಇಲ್ಲಿ ಬಂದ ಹೇಳೋ ಚಿಗವನ್ ಮುಂದೆ. ನನಗೆ ಮಾತ್ರ ಗೊತ್ತೈತಿ ಯಾವ್ಯಾಕೆ ನನಗೆ ಆಗ್ಲಾರ್ದಕ್ಕೆ ಊರ್ ಬಿಡಾಡಿನೇ ಹೇಳಿರೋದು. ಆಕಿ ನಿರ್ಮಲಿ ಅಂತಾಳಂದ್ರೆ ಇಲ್ಲಿ ನಮ್ಮೂರ ನಿರ್ಮಲ ಅಂತೇಳಿ ನನಗೆ ಪರಿಚಯ ಯಾರೂ ಇಲ್ಲ. ನನಗನ್ಸತಿ ಯಾವ್ಯಾಕೆ ಬೇರೆಕಿ ಹೆಸರು ಸುಳ್ಳು ಹೇಳಿದಾಳ ಏನು ಎತ್ತ ಒಂದು ಗೊತ್ತಾಗವಲ್ತು. ಇದು ಅತ್ತಿಯರ ಹೆಂಗಿದ್ಲಕ್ಕಿ ನೋಡಕ್ಕ? ಆಕಿ ಹೆಂಗಿದ್ಲನ್ನ ನಾ ಹೇಳ್ತೀನಿ, ಆದ್ರೆ ಈಗ ಮೊದಲು ಇದು ಸುಳ್ಳ ಕರೆ ಹೇಳಿ ನನಗೆ. ಅಲ್ರಿ ಅತ್ತಿಯರ ಸುಳ್ಳು. ನಾನು ಯಾವತ್ತೂ ಆ ಥರ ದಾರಿ ಬಿಟ್ಟು ನಡೆಯೋ ಹೆಣ್ಣಲ್ಲ. ಅದು ಗೌಡ್ರು ಪಾಪ ಆ ಮನುಷ್ಯ ನನಗೊಂಥರ ಹಡದು ತಂದಿದ್ದಂಗೆ, ಒಡ ಹುಟ್ಟಿದ ಅಣ್ಣನಕ್ಕಿಂತ ಹೆಚ್ಚು. ಅಂಥ ಮನುಷ್ಯನ ಮೇಲೆ ನನಗೆ ಗುಬಿ ಕುಂದ್ರಸಾಳ ಅಂತಂದ್ರಕಿ. ಹಂಗಲ್ಲ, ಈಗ ನೀನು ಊಟಕ್ಕೆ ಒಯ್ದು ಕೊಡೋದು, ನಾಷ್ಟಕ್ಕೆ ಒಯ್ದು ಕೊಡೋದು, ಊಟಕ್ಕೆ ಕರಿಯೋದು, ಮನೆ ಒಳಗೆ ಹೋಗಿ ಕೆಲಸ ಮಾಡಿಕೊಡೋದು, ಇವೆಲ್ಲ ಏನೋ ಮಾಡ್ತಿ ಅಂತಲ್ಲ. ಆಮೇಲೆ ಕೆಲಸ ಮಾಡಿಕೊಡ್ತಾಳೋ ದಾಸ್ಕಟ್ಲೆ ಒಳಗೆ ಹೋಗಿ ಹೊರಗೆ ಬರ್ತಾಳೋ ಒಟ್ಟು ಅಂತೆಲ್ಲ ಮಾತಾಡ್ತಾರಂತ. ನೋಡುವ, ನಾ ಹೇಳೋದಾದ್ರೆ ನೀನು ನಿನ್ನಷ್ಟಕ್ಕೆ ಸರಿನೇ ಇರ್ಬೋದು, ಆದರೆ ನೋಡೋರು ಕಣ್ಣು ಅಷ್ಟು ಗಡ ಒಪ್ಕೊಳ್ಳೋದಿಲ್ಲ. ಏನು ಅಷ್ಟು ಗಡ ಒಪ್ಕೊಳ್ಳೋದಿಲ್ಲ. ನೋಡೋರ ದೃಷ್ಟಿ ಬೇರೆ ಥರನೇ ಇರ್ತತಿ. ಏನು ನೀನು ಒಳಗೆ ಹೋಗಿ ಏನು ಕೆಲಸ ಮಾಡಿ ಏನು ಬಿಟ್ಟು ಅವ್ರು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಒಳಗೆ ಹೋದ್ಲು ಹೊರಗೆ ಬಂದ್ಲು ಇಷ್ಟೇ ಅವ್ರು ಯೋಚನೆ ಮಾಡ್ತಾರೆ ಹೊರತು ಬೇರೆ ಏನೂ ಯೋಚನೆ ಮಾಡೋದಿಲ್ಲ. ನಾ ಹೇಳೋದಾದ್ರೆ ನೀನು ಮಾತ್ರ ಇನ್ನು ಮುಂದೆ ಹೋಗಿ ಆ ಥರ ಮಾಡೋಕ್ಕೆ ಹೋಗ್ಬೇಡ. ಕೆಲಸ ಯಾವುದು ಒಳಗೆ ಹೋಗಿ ಕುಂದ್ರೋದು ಮಾಡೋದು, ಆ ನಮ್ಮ ಅಡಿಗೆ ಒಯ್ದು ಕೊಡೋದು ಬಿಡೋದು, ಅವ್ರಿಗೆ ಅಷ್ಟು ಇದ್ದಂಗೆ ನಿನ್ನ ಗಂಡನ ಕೈಯಾಗ ಕೊಟ್ಟು ಕಳಿಸು, ಹೋಗಿ ಕೊಟ್ಟು ಬರ್ತಾನೆ. ಅದನ್ನೇನು ನೀನೇ ಒಯ್ದು ಕೊಡ್ಬೇಕು ಅಂತ ಏನೈತಿ? ಹೌದಿಲ್ಲ? ಅಲ್ಲ ಹೇಳು, ಅಷ್ಟ್ಯಾಕೆ ಹಂಗೆ ಇದು ಮಾಡ್ಬೇಕು ಅವ್ರಿಗೆ? ಅಲ್ಲ ಅವ್ನು ಏನು ಬಿಟ್ಕೊಟ್ಟು ಊರಿಗೆ ಹೋಗಳ, ಆಕಿಗೆ ಅಷ್ಟು ಯತಿ ಇಲ್ಲನ? ಅತ್ತಿಯರ ನಿಮಗೆ ಒಂದು ಮಾತು ಹೇಳ್ತೀನಿ, ನಾನು ಕಷ್ಟದಾಗಿದ್ದಾಗ ಯಾವ ಸಂಬಂಧಿಕರು ಬಂದು ನನಗೆ ಏನು ನೋಡ್ಕೊಂಡಿಲ್ಲ. ಯಾವ ಅಣ್ಣ ತಮ್ಮಗಳು ಬಂದಿಲ್ಲ, ಯಾವ ಅಕ್ಕಂಗಿಯರು ಬಂದಿಲ್ಲ, ಯಾವ ಹಡದ ತಾಯಿ ತಂದೆ ಅಂತವರು ಬಂದಿಲ್ಲ. ನಾನು ಕಷ್ಟದಾಗಿದ್ದಾಗ ಪಾಪ ಇದೇ ಶಾಂತವು ನಾಳೆ 2 ಲಕ್ಷ ರೂಪಾಯಿ ನನ್ನ ಹಾರ್ಟ್ ಆಪರೇಷನಿಗೆ ಕೊಟ್ಟಾನ. ಏನ್ರಿ ನಿಂತ ಕಾಲ ಮೇಲೆ ಯಾರು 2 ಲಕ್ಷ ರೂಪಾಯಿ 1 ರೂಪಾಯಿ ಬಡ್ಡಿ ಬಾಚಿ ಇಲ್ದಂಗೆ ಕೊಡ್ತಾರ? ಏನೂ ಇಲ್ದಂಗೆ ಇವತ್ತಿನವರೆಗೂ ಆ ಮನುಷ್ಯ 1 ರೂಪಾಯಿ ವಾಪಸ್ ಕೇಳಿಲ್ಲ. ಏನು ಇದನ್ನ ನಾ 1000 ಸಲ ಆದ್ರೂ ನಾ ಸಾಯಿ ಮಟ್ಟ ಹೇಳ್ತೇನೆ ನಾನು. ಏನು ಅದೊಂದ ಅಂತಲ್ಲ, ನಾನು ಆ ಟೈಮ್ನ ನನ್ನ ಮಗನ ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡಿದ್ರು ಅವ್ರು ಒಂದು ದಿನಕ್ಕೂ ಯಾಕೆ ಇಕ್ಕಿ ಮಗನ ನಾ ಯಾಕೆ ನೋಡ್ಕೋಬೇಕಂತ ಅನ್ಲಿಲ್ಲ. ನಾ ಯಾವ ಸಂಬಂಧಿಕರು ಮನ್ಯಾಗೂ ಬಿಟ್ಟಿಲ್ಲ. ಈಗ ಎಲ್ಲರೂ ಹಿರೇತನ ಮಾಡಕ್ಕೆ ಬಡ್ದಾಡ್ತಾರ, ಈಗ ಬಂದು ಮಾತಾಡ್ತಾರ. ಅವಾಗ ನನ್ನ ಕಷ್ಟಕ್ಕೆ ಅವ್ರು ಆಗ್ಯಾರ, ಈಗ ಅವ್ರು ಊರಿಗೆ ಹೋಗ್ಯಾರ. ಅವು ಗಡಮಾಗ ಒಂದು 4 ರೊಟ್ಟಿ 1 ಪಲ್ಯ ಒಯ್ದು ಕೊಟ್ರೆ ನಾನೇನು ಅಂತರ್ಕಿಲ್ಲ ಕರಗೋದಿಲ್ಲ. ನಾ ಒಯ್ದು ಕೊಡ್ತೇನೆ ಅಷ್ಟೇ ಆತ. ಈಗ ಉರಿತಾಯ್ತಲ್ಲ ಊರನವ್ರೆಲ್ಲರಿಗೆ ಯಾವ್ಯಾಕೆ ಇದನ್ನು ಹಬ್ಸಾಳ ಅಂತ ನಾ ಏನು ಬಿಡುದಿಲ್ಲ. ಇದನ್ನ ಎಲ್ಲವಕ್ಕಿನ್ನೂ ಕೇಳ್ತಾನೆ, ಯಾವ್ಯಾಕೆ ಊರು ಬಿಡಾಡಿ ನನಗೆ ಅಂದಿರೋದು ಈ ಮಾತಂತ ತಿಳ್ಕೊಳ್ಳಾರ್ದ ಬಿಡೋದಲ್ಲ. ಗೊತ್ತಾಗಬೇಕು ಆಕಿನ ಚಪ್ಪಲೆ ಊರು ಗುಂಟ ಓಡಿಸ್ಕೊಂತ ಹೊಡ್ಕೊಂತ ಬರಲಿಲ್ಲ. ನನ್ನ ಹೆಸರೆಲ್ಲ ನೋಡ್ತಿರ್ಲಿ ಬೇಕಾದ್ರೆ ನಾನು ಮತ್ತೆ ನನ್ನ ಮನುಷ್ಯಳಾಗಿರೋದಲ್ಲ. ನಾನು ಸುಳ್ಳೊಂದು ಸೊಟ್ಟೊಂದು ಅದು ಒಂದು ಹೆಣ್ಣಿನ ಮ್ಯಾಗ ಹೊರಸ್ತಾರ ಅಂದ್ರೆ ಇವ್ರು ಎಷ್ಟರ ಮಟ್ಟಿಗಿದ್ದಾರೆ ಇವರು. ಅಲ್ಲ ಆಕೆ ಹೆಂಗಿದ್ಲು ಹೇಳ್ರಿ ನಾನು ಫಸ್ಟ್. ಆಕೆ ಬೆಳಗ ಇದ್ಲ, ಗುಂಗುರು ಕೂದಲಿಲ್ಲ ತಲೆಯಾಗ, ಬಾಪ್ ಕಟ್ಟು. ಆಮೇಲೆ ಒಂದು 3 ಅಳಿ ಕೊಳ್ಳಾಗ ಚೈನ್ ಇತ್ತು. ಇಲ್ಲಿ ಬಂದಾಗ ಮಾತ್ರ ನೀಲಿ ಜಂಪರು ಒಂದು ಬೆಳ್ಳನ್ ಸೀರೆ ಹುಟ್ಟಿದ್ಲು. ಉದ್ದಕನ ಸಣ್ಣದಾಗೆ ಒಟ್ಟು ಕುಂಕುಮ ಒಟ್ಟು ಹಚ್ಕೊಂಡಿದ್ಲು. ಚಸ್ಮ ಗಿಸ್ಮ ಏನಿದ್ದಿದ್ದಿಲ್ಲ. ಗುಂಗುರು ಕೂದಲ ಬಾಪ್ ಕಟ್ಟು ಅಂದರೆ ನಮ್ಮೂರಾಗ ರೇಣೋ ಒಂದೈತಿ ಬಿಟ್ರಿ ಯಾರಿಗೆ? ಓಹೋ ಜೈಗೈತಿ. ಜೈ ನೀಲಿ ಜಂಪರು ಬೆಳೆ ಸೀರೆನ ಭಾಳ ಉಡೋದು. ಆಕಿನೇ ಇದ್ರೆ ಇರ್ಬೋದಾ? ಏನು ಮಾಡಲಿ? ಆಕಿನ ಅಂತ ಹೆಂಗೆ ಹೋಗಿದೆ? ಒಮ್ಮಿಂದ ಮಕ್ಕ ಕೇಳಿ ಜಗಳ ತೆಗೆದ್ರೆ ಆಕಿಗೂ ಸಿಟ್ಟು ಬರ್ತೈತಿ. ಆಕಿನ ಹೌದಾ ಅಲ್ಲ ಅಂತ ಕಂಡು ಹಿಡಿಯೋದಾರ ಹೆಂಗೆ? ಮಾಡ್ತೀನಿ ತಡ್ರಿ. ನಾವು ಹಾದ ನನ್ನ ಕಡೆ ಯಾವಾರ ಫೋಟೋ ಗಿಟ್ಟದವ ನಾ ಬಿಡಾಡಿವು. ತಡ್ರಿ ಹಳೆ ಫೋಟೋ ಜಕ್ಕದವ ನನ್ನ ಫೋನ್ಯಾಗ. ಇಷ್ಟು ಲಕ್ಷ್ಮಿ ಮದುವೆಯಾಗ ಏನಾರ ತಕ್ಕೊಂಡಿದ್ದು ಫೋಟೋ ಗಿಟ್ಟೋದ್ರ ಎಲ್ಲಾರ ಕಂಡಾಳನ್ನು ನೋಡ್ತೇನೆ ತಡ್ರಿ. ಹಾಂ ಗ್ರೂಪ್ ಫೋಟೋ ಇಲ್ಲ ಐತಲ್ಲ, ತಡ್ರಿ ಕಿನ್ನ ಜೂಮ್ ಮಾಡ್ತೀನಿ. 1 ನಿಮಿಷ. ಇದ್ರಾಗ ಅದಾಳನ್ನ ನೋಡ್ರಿ ಅತ್ತಿಯಾರ ಒಂದು ಈಟ್ ಅರ್ಶಿನ ಹಚ್ಚಿ ಹೊತ್ತಾಗಿಂದಿದೆ. ಅವು ಭಾಳ ಹಳೆ ಫೋಟೋಸ್ ಎಲ್ಲ ಅದಾವು, ಡಿಲೀಟ್ ಮಾಡ್ಬೇಕು ಅನ್ಕೊಂಡೈಕಿ ಹಂಗೆ ಉಳ್ದಾಬಿಟ್ಟವು ನನ್ನ ಫೋನ್ಯಾಗ ಅದಾವು. ತಡ್ರಿ ತೋರಿಸ್ತೀನಿ. ಈಗ ಹೌದನ್ ನೋಡ್ರಿ. ಈಕಿನ ನೋಡಿ, ಈಕಿನ ಕರೆಕ್ಟಾಗಿ ನೋಡ್ರಿ ಅತ್ತಿಯಾರ, ಈಕಿನ ಹೌದಲ್ಲ? ಯಾರಿಲ್ಲ? ಇವರು ಜಯಕರ. ಜೈ ಒಟ್ಟು ನನಗೆ ಬಂದು ಹೇಳ್ಬೇಕು ಈಕಿನ ನೋಡುವ. ಊರ್ ಬಿಡಾಡಿ
ಅತ್ತೇರ ಈಕಿ ಜಯಕ್ಕ ಅಂತೇಳಿ ಈಕಿ ಹೆಸರು ಜಗಳಗಂಟಿ ಜೈ ಅಂತೇಳಿ ಇಡೇ ಊರಾಗ ಹೆಸರು ಬಿದ್ದಟ್ಟಿಕ್ಕಿದ. ಜಗಳಗಂಟಿ ಜೈ, ಹಡಿಬಿಟ್ಟಿ ಜೈ. ಸುಳ್ಳ ನಿಮಗ ಯಾ ನಿರ್ಮಲ ಪರ್ಮಲ ಅಂತ ಹೆಸರು ಹೇಳಲ್ಲ ಆಕಿ. ಮಾಡ್ತಾನೆ ಈ ಹೊಕ್ಕನಕಿನ ಬೂಟ್ಲೆ ಹೊಡೆದು ಹೇಳ್ಕೊಂಬರ್ತೀನಿ. ನಿಮ್ಮ ಇದ್ರಿಗೆ ಏನು ಅನ್ನೋದು ಬಾಯ್ ಬಿಡಿಸ್ತೇನೆ, ನೋಡ್ತಿರ್ಬೇಕಾರೆ. ಬಿಡ್ಬೇಡಕಿನ್ನ ಏನ ಈ ನಮ್ನಿ ನಿನ್ನ ತಲೆ ಮ್ಯಾಗ ಆಪಿಷ್ಟು ತಂದಿಟ್ಟಾಳಕಿ ಅಂದ್ರೆ ಬಿಡಾಕ ಹೋಗ್ಬೇಡಕಿನ್ನ ಅಂತ ನಾನು ಅಕ್ಕಿನ ಬಿಡ ಮಾತೇ ಇಲ್ಲ. ಲೇ ಗಿರ್ಜಿ ತಡಿ. ಏಪ್ಪ ನೀ ಹೋಗ ಹಿಂದೆ ಹೋಗ. ಏನು ಹೊಡೆದಾಟ ಗಿದಾಟ ಮಾಡ್ಕೋತಾವ, ಏನು ಸುಳ್ಗಾಡ ಅಂತಾಗ ಹೋಗೊಂದ್ರ ಜೊತೆಗೆ ಹೋಗು. ಈಕಿ ನಮ್ಮನೆ ಜಗಳಕ್ಕೆ ಹೋಗಿದ್ದು ನೋಡಿದ್ರೆ ಹಂಗೇನು ಇತ್ತಂಗಿಲ್ಲ. ಇರ್ಲಿ ಬಿಡು, ಹೇಳಿದ್ದು ಒಳ್ಳೇದೇ ಆಯ್ತು. ಮತ್ತು ಇದು ದೊಡ್ಡದಾಕಿತ್ತ ಏನ ಈಗ ಜಾಡಿಸುತ್ತ ಒದ್ದು ಕಡಿಮೆ ಮಾಡಲಿ. ಏನೇನೈತೆ ಏನೋ ಈ ಮನೆ ಒಳಗೆ ಅಡ್ಡಾಡಿ ನೋಡೇ ಇಲ್ಲ ನಾನು. ನೋಡನ್ ತಡಿ ಒಂದ್ಸಲ. ಕೊಟ್ಟಿದ್ದು ಹೋಮ್ವರ್ಕ್ ಮಾಡ್ಬೇಕನ್ನೋದು ನಿನ್ ತಲೆಯಾಗಿಲ್ಲನ? ನಂಗ ಸ್ಕೂಲ್ ಸೂಟಿ ಇತ್ತಲ್ಲವ, ಅದಕ್ಕೆ ನಾನು ಮಾಡಿದ್ರಾತು ಮಾಡೇ ಇಲ್ಲ. ನಾ ಸೋಮವಾರಿಂದ ಹೋದ್ರೆ ಈಗ ಹೊಡಿತಾರೆ ಸರ್. ಮತ್ತೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಬಿಡ್ತಾರನ? ಹೋಗ್ಲಿ ಬಿಡು. ಇವತ್ತಿನ ಶನಿವಾರ, ನಾಳೆ ಒಂದಿನ ಆಯ್ತಿನ್ನು. ಇವತ್ತು ಪೂರ್ತಿ ದಿನ ಹೋಲ್ಡೇ ಹೋಮ್ವರ್ಕ್ ಮಾಡ್ಕೊ, ಆಮೇಲೆ ನಾಳೆನೂ ಹೋಮ್ವರ್ಕ್ ಮಾಡ್ಕೊ. ಸೋಮವಾರ ದಿನ ನಾನೇ ಟೀಚರಿಗೆ ಹೇಳ್ತೇನೆ, ಆಕೆ ಹುಷಾರಿರ್ಲಿಲ್ಲ ಹೋಮ್ವರ್ಕ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೇನೆ ಆತ. ಏನು ಆದ್ರೆ ಮತ್ತೆ ನಾನು ಇವತ್ತು ಆಟ ಆಡ್ಬೇಕಲ್ಲ, ಏನು ಮಾಡಲಿ? ಆಟ ಆಡ್ತಾಳ ಮತ್ತೆ ಆಟ ಆಡ್ಬೇಕನ್ನಕ್ಕೆ ಹೋಮ್ವರ್ಕ್ ಮಾಡ್ಬೇಕಂತ ಆಗ್ತಿಲ್ಲ. ಕೆಡ್ಸ್ಕೊತಿ ಬಿಡು. ನಾಳೆ ನಾನೇನು ಬರೋದು ಇಲ್ಲ, ನಾ ಹೇಳೋದು ಇಲ್ಲ. ಹೊಡಿಲ್ಲ ಅವ್ರು ನಿನ್ನ ಬೇಸಿಗೆ ಗೊತ್ತಾಕತಿ. ಹಂಗೆ ಮಾಡಬೇಡ ಅವ, ಹಂಗೆ ಮಾಡಬೇಡವ. ನೀ ಬಾ, ಬಂದು ಒಂಚೂರು ಹೇಳು. ಮತ್ತೆ ಆಟ ಆಡೋದೈತಲ್ಲ ಇನ್ನು ತಲೆಯಾಗ, ಸ್ವಲ್ಪ ಓದ್ಕೋಬೇಕಂತ ಯೋಚನೆ ಮಾಡತ್ತೀಯ ನೀನು? ಹಂಗೆ ಮಾಡಬಾರ್ದವ, ಹೇಳು ಓದ್ಕೊ ನೋಡಿ. ಟೀಚರ್ಸ್ ಯಾಕೆ ರಜೆ ಕೊಡ್ತಾರೆ ಏನೋ ಸ್ಕೂಲ್ ರಜೆ ಕೊಡೋದು, ಮಕ್ಕಳು ಆಟ ಆಡ್ಲಿ ವರ್ಷ ಪೂರ್ತಿ ಓದಿರ್ತಾರ ಅಂತ. ಮತ್ತೆ ನೋಡಿದ್ರೆ ಹೋಮ್ವರ್ಕ್ ಕೊಡೋದು, ಎಷ್ಟು ಬರೆದ್ರು ಮುಗಿಲಾರದಷ್ಟು. ಮತ್ತೆ ನಾವು ವರ್ಷ ಪೂರ್ತಿ ಎಲ್ಲೂ ಹೋಗಿರಂಗಿಲ್ಲ. ನನ್ನ ವೀಕೆಂಡ್ ಇದು ಏನದು ಇದು ಇಯರ್ ಎಂಡ್ ಇರ್ತೈತಲ್ಲ, ಅವಾಗ ನಾವು ಎಲ್ಲಿ ಹೊರಗಡೆ ಆಡೋದು ಬೇಡನ, ಬೇರೆ ನಾವು ಇದನ್ನ ಮಾಡ್ಕೊಂಡು ಕುಂದಿರ್ಬೇಕನ. ಅದಕ್ಕೆ ಬೇಜಾರಾಗದ. ನಾನೇನಾರ ನಾನು ಓದಿ ದೊಡ್ಡ ಟೀಚರ್ ಹಾಕೇನಲ್ಲ, ನಾನಂತೂ ಯಾವ ಮಕ್ಕಳಿಗೂ ರಜದಾಗ ಹೋಮ್ವರ್ಕ್ ಕೊಡೋದೇ ಇಲ್ಲ. ಅವರೆಲ್ಲ ರಜದಾಗ ಆರಾಮ ಆಟ ಆಡ್ಲಿ, ಹೋಮ್ವರ್ಕೇ ಕೊಡಲ್ಲ ನಾನು. ಮಕ್ಕಳು ಉದ್ದಾರ ಅಲ್ಲ, ಹೋಮ್ವರ್ಕ್ ಮಾಡುವಲ್ಲಿ ಇನ್ನು ಓದಿ ಟೀಚರ್ ಹಾಕಳಂತಿಕೆ. ಟೀಚರ್ ಆದಂಗಾಯ್ತು ಅಲ್ಲ, ಟೀಚರ್ ಆಗವಂತಿ. ಆಮೇಲೆ ಯಾಕೆ ಗೊತ್ತಾ ಹೋಮ್ವರ್ಕ್ ಕೊಡೋದು ಮಕ್ಕಳಿಗೆ? 2 ತಿಂಗಳು ಒಂದು ಅಕ್ಷರನೂ ಬರೀಲಾರ್ದಂಗೆ ಬುಕ್ಸ್ ಎಲ್ಲ ಮೂಲಿಗೆ ಹೋಗುದು, ಓದೋ ಕಡೆ ಗಮನ ಇಲ್ದಂಗೆ ಬರೀ ಆಟ ಆಡಿ ಒಮ್ಮಿಂದೊಮ್ಮಕ್ಕ ಬಂದು ಓದ್ರಿ ಅಂದ್ರೆ ಮಕ್ಕಳಿಗೆ ಓದಕ್ಕ ಆಗಲ್ಲ. ಯಾಕಂದ್ರೆ ರೂಢಿ ಆಗ್ಬಿಟ್ಟಿರ್ತಲ್ಲ ಆಟ ಆಡಿ. ಅದಕ್ಕೆ ಅವ್ರಿಗೆ ಓದೋದು ಬರೆಯೋದು ಟಚ್ನಾಗಿರಲಿ, ಅಕ್ಷರ ಮರಿಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೋಮ್ವರ್ಕ್ ಕೊಡ್ತಾರೆ, ಗೊತ್ತನ? ಅಲ್ಲ ಹೋಗ್ಲಿ ಬಿಡ, ಹುಡುಗಿ ಎದಕ್ಕೆ ಜನ್ಮ ತಿನ್ನಾತಿ? ಅಯ್ಯಯ್ಯಯ್ಯ, ಬರ್ದಿಲ್ಲ ಅಂದ್ರೆ ಬರ್ದಿಲ್ಲಪ್ಪ, ಏನಾಗೋದಿಲ್ಲ. ಟೀಚರಿಗೆ ಹೋಗಿ ಹೇಳಿ ಬಿಟ್ಟು ಬಾ. ಇಲ್ಲ ಊರಿಗೆ ಹೋಗಿದ್ವಿ, ಆಮೇಲೆ ಆ ಕೆಲಸ ಇತ್ತು ಈ ಕೆಲಸ ಇತ್ತು, ನಡಕಕ್ಕಿಗೂ ಆರಾಮಿದ್ದಿದ್ದಿಲ್ಲ, ಇಲ್ಲ ಬರ್ದಿದ್ದು ಬುಕ್ಕೇ ಕಳೆದೈತಿ, ಏನೋ ಒಂದು ಹೇಳಿ ಬಿಟ್ಟು ಬಾ. ಪಾಪ ಹುಡುಗಿ ಹೆದರ್ತಾಯ್ತಿ. ಅಜ್ಜಿ ಅಂದ್ರೆ ಅಜ್ಜಿ, ಬೆಸ್ಟ್ ಅಜ್ಜಿ. ಬಾಯಿಲ್ ಬಂಗಾರ. ಏನಜ್ಜಿ? ಕಾವ್ಯ, ನಿಂಗ ಪಾರವಜ್ಜಿ ಇಷ್ಟನ ನಾನು ಇಷ್ಟನ? ನಂಗೆ ಪಾರವಜ್ಜಿನೂ ಇಷ್ಟ, ನೀನು ಇಷ್ಟ. ಆಕಿ ಹೆಣ್ಣಜ್ಜಿ, ನಾನು ಗಂಡಜ್ಜಿ. ಯಾವಾಗಲೂ ಹೆಣ್ಣಜ್ಜಿಕ್ಕಿಂತ ಜಾಸ್ತಿ ಗಂಡಜ್ಜಿನೇ ಪ್ರೀತಿ ಮಾಡ್ಬೇಕು, ಗೊತ್ತಾ? ಹೌದಾ? ನಂಗೆ ಗೊತ್ತಿರಲಿಲ್ಲ. ಅವ್ವ ಏನು ಹೇಳೇ ಇಲ್ಲ ನನಗೆ. ಇಂಥವೆಲ್ಲ ಹೇಳಲ್ಲ. ಅಲ್ಲ ಅತ್ತಿಯರ, ಮಕ್ಕಳಿಗೆ ಅದು ಏನು ಹೇಳ್ಕೊಡೋದು ನೀವು? ಅಲ್ಲ, ಯಾ ಅಜ್ಜಿನ ಪ್ರೀತಿ ಮಾಡಿದರೆ ಏನು? ಅಲ್ಲ, ಅವರಿಗೆ ಇಬ್ಬರು ಅಜ್ಜಿ ಅಂದ್ರೂ ಇಷ್ಟ. ಅದ್ರಾಗ ಏನೈತಿ? ಅವ್ರು ಹೆಚ್ಚು ನೀವು ಕಮ್ಮಿ, ಈ ಥರ ಎಲ್ಲ ಏನೂ ಇಲ್ಲ. ನೀವು ಹಾಗೆಲ್ಲ ಪಾಪ ಹೇಳ್ಕೊಡ್ಬೇಡ್ರಿ. ಅವೇ ಅಲ್ಲ ಮಕ್ಕಳ ಮನಸ್ಸಿಗೆ ಒಂಥರ ಏನು ಮಾಡಬೇಕು ಎತ್ತ, ಆಮೇಲೆ ಯಾ ಅಜ್ಜಿ ಹೆಚ್ಚು ಯಾ ಅಜ್ಜಿ ಕಮ್ಮಿ, ಇವೆಲ್ಲ ಯಾಕೆ? ಕವೆ, ನೀವು ಹೋಗಿ ಮಾತಾಡೋಗು. ಅಲ್ಲ ಅವ ಇಲ್ಲೇ ಯಾವ್ದೋ ಇದು ವಂಡರ್ಲಾಗ್ ಎಲ್ಲ ಬಂದೈತಿ. ನನ್ನ ಫ್ರೆಂಡ್ಸು ನಿನ್ನೆ ಹೋಗಿ ಬಂದಾರ, ಗೊತ್ತನ? ಆ ವಂಡರ್ಲಾಗ್ ಎಲ್ಲ ಹೋಗಿ ಬರೋಣವ, ಮಸ್ತ್ ಇರ್ತೈತಂತದೆ, ಗೊತ್ತನ? ಹೋಗಿ ಬರೋಣವ ವಂಡರ್ಲಾಗ. ಆಯ್ತು, ಹೋಗಿ ಬರೋಣ. ನಮ್ಮೂರಾಗ ವಂಡರ್ಲಾಗ್ ಇದ್ದಂಗೆ ಇಲ್ಲಿ ಬಿಡ ಇವ ಇಲ್ಲೇ. ಹಿಂಗೆ ಮಾಡೋಣ ಬೇಕಾರೆ, ಅಗ್ಡಿ ಫಾರ್ಮಸಿಗೆ ಹೋಗ್ಬರೋಣ. ನಂಗೆ ಜಾರುಗುಂಡಿಯಿಂದ ನೀರಿಂಗ್ ಜರ್ರಂತ ಬೀಳೋದು, ಸ್ವಿಮ್ಮಿಂಗ್ ಪೂಲು, ನೀರು ಆಡೋದು, ನೀರು ಇದು ಮಾಡೋದು ವಂಡರ್ಲಾದಾಗ ಇರ್ತಾವಲ್ಲ, ಅಂಥವು ಬೇಕು ನಂಗೆ. ಅಂಥವು ಬೇಕು ಅಂದ್ರೆ ಇಲ್ಲಿ ಧಾರವಾಡದಾಗ ಒಂದು ಯಾವುದೋ ಧಾರವಾಡ ಅಡ್ವೆಂಚರ್ಸ್ ಏನು ಅನ್ನತ್ತಿದ್ರು, ಅಲ್ಲೊಂದು ಆಗೈತಿ ಅಂತ ಅದರಪ್ಪ. ರೀಲ್ಸ್ ಮೊನ್ನೆ ನೋಡಾತಿದ್ದೆ ನಾನು. ಆಮೇಲೆ ಗಂಗಿಬಾವಿ ರೆಸಾರ್ಟ್ ಅಲ್ಲಿನೂ ಆಗೈತಂತೆ. ನೋಡೋಣ, ಅಲ್ಲೇ ಎಲ್ಲರೂ ಒಂದು ಬತ್ತಲ್ಲಿ ಕರ್ಕೊಂಡು ಹೋಗ್ಬರ್ತೇನೆ ತಗೋ. ನಾಳೆ ಹೋಗ್ಬರೋಣ. ನಾಳೆ ಹೆಂಗಿದ್ರು ಸುಟಿ ಅವ, ನಾನು ನೀನು ಪುಟ್ಟಿ ಎಷ್ಟರು ಹೋಗ್ಬರೋಣ.
ನನಗೂ ಬರ್ಬೇಕಂತ ಆಸೆ ಅಪ್ಪ, ಆದರೆ ಏನು ಮಾಡ್ತಿ ಹೇಳು. ಸುಸ್ತಕತ್ ಬಿಡ್ಲ ನಾವೆಲ್ಲ, ನೀವು ಹೋಗಿ ಬರ್ ಗಂಡ ಐತಿ. ಅಯ್ಯೋ ಅವ ಅಲ್ಲೇ 3 ಹೊತ್ತು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜಿಕೆಲ್ಲ ಮತ್ತೆ ಸ್ನ್ಯಾಕ್ಸು ಇರ್ತದಂತೆ. ಆಮೇಲೆ ಆಟ ಆಡವು ನೋಡವು. ನೀ ಆಟ ಆಡ್ಲಿಲ್ಲ ಅಂದ್ರೆ ಆಟ ಆಡ್ಲಿಲ್ಲ, ನೋಡ್ಬೋದಲ್ಲ ಕುಂತ. ಏನಾಗೋದಿಲ್ಲ, ಒಬ್ಬಾಕೆ ಮನೆಗೆ ಇರ್ಬೇಡ, ಬಾ ಹೋಗಿ ಬರೋಣ. ಆಯ್ತಪ್ಪ, ಹೋಗ್ಬರೋಣಂತ. ನನ್ ಜೊತೆಗೆ ಯಾರು ಹುಡುಗರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅರಿನ್ ಮಾಮನ್ ಮಕ್ಕಳು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಣ. ಅವ್ರು ಇನ್ನೂ ನೀರಾಗೆಲ್ಲ ಜಿಗ್ದಾಡಿ ಆಡೋಷ್ಟು ದೊಡ್ಡವರಾಗಿಲ್ಲ, ಸಣ್ಣರದಾರ. ಮತ್ತು ಅವ್ರು 3 ಮಂದಿನೂ ಕರ್ಕೊಂಡು ಹೋದ್ರೆ ಈಗೇನು ಅವ್ರಿಗೆ ಆಡೋಕ್ಕಾಗಲ್ಲಪ್ಪು. ಅಯ್ಯ, ಅವ್ರನ್ನೇನಾರು ಈಗ ಕರ್ಕೊಂಡು ಹೋದ್ರೆ ಮುಗಿದೋಯ್ತು. ಆ 3 ಮಕ್ಕಳನ್ನು ಎತ್ಕೊಂಡು ಅಡ್ಡಾಡೋದ ರಗಡಕತಿ. ಅವು ಇನ್ನೂ ಸಣ್ಣ ಅದಾವು, ಕೈ ಮೈ ಬಿಟ್ಟು ಆಡಂಗಾಗಿಲ್ಲ. ನಿನ್ನಷ್ಟಾಗಿಂದ ಅವ್ರು ಬರ್ತಾರಂತೆ, ಅವಾಗ ಹೋಗಿ ಬರುವಂತಿ. ಅಮ್ಮ ಹೇಳೋದು ಕರೆನೆ. ಈ 3 ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಾವು ಎತ್ಕೊಂಡು ಕುಂದ್ರಬೇಕಾಕತಿ, ಆಟ ಆಡೋಕೆ ಆಗಲ್ಲ. ಆಮೇಲೆ ಅವು ಸಣ್ಣ ಅದಾವು ಪಾಪ, ಬಿಸಿಲಿಗೆ ಅವ್ರಿಗೂ ತಡ್ಕೊಳಕ್ಕಾಗಲ್ಲ. ಇನ್ನೊಂದ್ಸಲ ನೀನಷ್ಟ ಕರಲ್ಲ, ಅವಾಗ ಕರ್ಕೊಂಡು ಹೋಗೋಣಂತೆ. ಆಯ್ತು.